ಎಲ್ರಿಗೂ ಎಲ್ಲ ವೀಕ್ಷಕರಿಗೂ ಮತ್ತು ಎಲ್ಲ ಸಿನಿ ರಸಿಕರಿಗೂ ನಿಮ್ಮ ಪ್ರೀತಿಯ ದುನಿಯಾ ವಿಜಯ್ ಮಾಡೋ ನಮಸ್ಕಾರ. ನನ್ನ ಲೈಫ್ನಲ್ಲಿ ಯಾವಾಗಲೂ ನಾನು ಕಷ್ಟಪಟ್ಟಂಗೆ ಇನ್ನೊಬ್ಬರು ಪಡಬಾರ್ದು, ಸ್ಪೆಷಲಿ ಸಿನಿಮಾ ಅಂತ ಬಂದಾಗ ಅನ್ನೋ ಒಂದು ನಿಟ್ಟಿನಲ್ಲಿ ಯಾವಾಗಲೂ ಹೊಸಬರು ಯಾರೇ ಬರಲಿ ಮತ್ತು ಕಷ್ಟಪಡೋರು ಯಾರೇ ಬರಲಿ ಅವರ ಸಿನಿಮಾಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಸೊ ನೀವೆಲ್ಲ ಗೊತ್ತಿರೋ ಹಾಗೆ ಸಲಗ ಭೀಮಾ ಆಗ್ಬೋದು, ಹೊಸ ಕಲಾವಿದರನ್ನ ತರೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಈ ಯೋಚನೆ ಯಾವಾಗಲೂ ನನ್ನ ತಲೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಮುಂದೆ ಮಾಡುವಂಥ ನನ್ನ ಸ್ವಂತ ಬ್ಯಾನರಲ್ಲಿ ಹೊಸ ಸಿನಿಮಾಗಳಿಗೆ, ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಿರ್ತೀನಿ. ಒಂದೊಂದು ಸರ್ತಿ ನಮ್ಮ ಸಿನಿಮಾದ ಹಣೆ ಬರಗಳು ಹೆಂಗಿರುತ್ತೆ ಅಂದರೆ, ತುಂಬ ಒಳ್ಳೆಯ ಸಿನಿಮಾಗಳು, ತುಂಬ ಎನರ್ಜಿ ಇರುವಂಥ ಸಿನಿಮಾಗಳು, ತುಂಬ ಒಳ್ಳೆ ಕಲಾವಿದರು ಇರುವಂಥ ಸಿನಿಮಾಗಳು, ತುಂಬ ಒಳ್ಳೆ ವಿಷಯ ಇರುವಂಥ ಸಿನಿಮಾಗಳು, ಮತ್ತು ತುಂಬ ವೆಯ್ಟೇಜ್ ಇದ್ದು ಎಸ್ ಇಂಥ ಒಂದು ಕತೆ ಇಲ್ಲಿ ಬರಬೇಕು ಅನ್ನುವಂಥ ಸಿನಿಮಾಗಳು ಗೊತ್ತಿಲ್ದಂಗೆ ಹಂಗೆ ಮಾಯ ಆಗ್ಬಿಡ್ತವೆ. ಆ ಥರ ಒಳ್ಳೆ ಕತೆ ಇಟ್ಕೊಂಡು ಒಂದು ಮನುಷ್ಯನ ವ್ಯಾಲ್ಯೂಗಳ ಮಧ್ಯೆ ನಡೆಯುವಂಥ ಒಂದು ಸಾಮಾಜಿಕ ಸ್ಟೋರಿ ಅಂತಲೂ ಹೇಳ್ಬೋದು. ಮತ್ತು ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ತುಂಬ ಹತ್ರ ಆಗುವಂಥ ಕತೆ ಅಂದರೆ ಈ ಪ್ರಪಂಚ ಇರೋವರೆಗೂ ಇವೆಲ್ಲವೂ ನಡೀತಾನೆ ಇರುತ್ತೆ. ಈ ಪ್ರಪಂಚ ಎಲ್ಲಿ, ಈ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಈ ಕಥೆಗಳು ನಡೀತಾ ಇರುತ್ತೆ. ಅಂಥ ಒಂದು ವಿಶೇಷವಾದ ಕಥೆನೇ ನಮ್ಮ ಲವ್ ರೆಡ್ಡಿ ಸಿನಿಮಾ. ನನಗೆ ಅನ್ನಿಸಿದ್ದು ಒಂದೇ, ನಮ್ಮ ಸ್ನೇಹಿತ ಪ್ರವೀಣ್ ಕೇಳಿದಾಗ ಈ ಸಿನಿಮಾನ ಹೆಂಗನ ಮಾಡಿ ಮುಂದೆ ನಿಂತು ನೀವು ಪ್ರೆಸೆಂಟ್ ಮಾಡಬೇಕು ನಾನು ಅದೇ ಕೇಳಿದೆ. ಸಿನಿಮಾದ ವಿಶೇಷ ಏನು, ನಾನು ಸರಿ ಸಿನಿಮಾ ನೋಡಬೇಕು, ಸಿನಿಮಾ ನೋಡಿದ್ಮೇಲೆ ನಾನು ಹೇಳ್ತೀನಿ. ಯಾಕಂದರೆ ಸುಮಾರು ಜನ ನನಗೆ ಬಂದು ಹೇಳ್ತಿರ್ತಾರೆ, ಎವ್ರಿ ಡೇ ಮಿನಿಮಮ್ 1 or 2 ಕಾಲ್ಸ್ ಬರುತ್ತೆ, ಅಥವಾ ಸಿನಿಮಾ ಮಾಡಬೇಕು ಅಂತ ಕೇಳ್ತಾರೆ, ಅಥವಾ ಸಿನಿಮಾ ಪ್ರೆಸೆಂಟ್ ಮಾಡಬೇಕು ಅಂತಾರೆ. ನನ್ನ ಭೀಮಾ ಸಲಗ ಆದಮೇಲೆ ಅಂದ್ಕೊಂಡೆ, ಇಲ್ಲ ನಾನು ಹೆಂಗಾದ್ರೂ ಮಾಡಿ ಹೊಸ ಕಲಾವಿದರಿಗೆ, ಹೊಸಬ್ರಿಗೆ ಏನೋ ಮಾಡೋಕ್ಕೆ ನಾನು ಟ್ರೈ ಮಾಡಬೇಕು ಅಂದಾಗ ಭೀಮಾದ ಆ ಗ್ಯಾಪ್ನಲ್ಲಿ ಆನೆಸ್ಟಾಗಿ ಹೇಳಬೇಕಾದ್ರೆ, ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತನೂ ಅಲ್ಲ, ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತನಲ್ಲ, ಮನಸ್ಸಿಗೆ ಮುಟ್ಟಿದಂಥ ಒಂದು ಕಥೆನೇ ಲವ್ ರೆಡ್ಡಿ. ಸೊ ಹಂಗಾಗಿ ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೂ ನಾನು ಒಂದೇ ಕೇಳೋದು, ದಯಮಾಡಿ ಲವ್ ರೆಡ್ಡಿ ಸಿನಿಮಾ ನೋಡಿ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಸಿನಿಮಾಗಳು ಮಾಡಿದಾಗ ಸಿನಿಮಾ ಅಂದಾಗ ಒಂದು ನಮ್ಮನೆ ಕತೆ ಆಗಿರಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಅಥವಾ ಯಾರೋ ಒಬ್ಬರು ನಡೆದಿರೋದನ್ನು ನಾನು ನೋಡಬೇಕು, ಲೈವಾಗಿ ನೋಡಬೇಕು. ಅಂದರೆ ಜನರಲಿ ಏನು ಮಾಡ್ತೀವಿ ನಾವು, ಮನುಷ್ಯನ ಸ್ವಭಾವ ಹೆಂಗೆ ಅಂದರೆ, ಒಂದು ಲವ್ ಅಥವಾ ಕ್ರೈಮ್ ಅಥವಾ ಐ ಆಮ್ ಸಾರಿ ಟು ಸೇ, ಒಬ್ಬ ಮನುಷ್ಯನ ಕೆಟ್ಟ ಕಥೆಗಳು ಏನೇ ಇದ್ದರೂ ಅದನ್ನು ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತೀವಿ. ಅದು ಮನುಷ್ಯನ ಸಹಜ ಗುಣ, ಸ್ವಾಭಾವಿಕ ಗುಣ, ಮನುಷ್ಯನಿಗೆ ಬರುವಂಥ ಗುಣ. ಆ ಥರದ್ದು ಎಲ್ಲ ವಿಷಯಗಳನ್ನು ಮೀರಿ ಒಂದು ನಿಜ ಹೇಳೋದಿದೆ ಗೊತ್ತಾ. ಈ ಸ್ಕ್ರೀನ್ ಪ್ಲೇಯಲ್ಲಿ ಒಂದು ನಿಜ ಹೇಳ್ತೀರಾ. ಈಗ ನೀವು ಎಂಟೈರ್ ತಂಡ ಸೇರಿಕೊಂಡು ಇದನ್ನು ಸಿನಿಮಾ ಅಂತ ನೀವು ಮಾಡಿಲ್ಲ, ನೀವು ಒಬ್ರಿಗೊಬ್ರು ಜೀವಿಸ್ತಾ ಹೋಗ್ತೀರಾ, ಒಬ್ರಿಗೊಬ್ರು ಜೀವಿಸ್ತಾ ಹೋಗ್ತೀರ. ಸರ್ ನಾನು ಕಮ್ ಫ್ರಮ್ ದ ಬಿಗಿನಿಂಗ್ ಅನ್ನೋದೇ ಆದರೆ ಕತೆ ಸಮೇತ ರಿವೀಲ್ ಮಾಡಲ್ಲ. ಹೆಂಗೆ ಈಗ ಹೇಳ್ಬಿಡೋಣ ಅಲ್ವಾ, ಆಲ್ರೆಡಿ ಕತೆ ನೋಡಿದ್ರೆ ಅದನ್ನು ಅದ್ರ ಪ್ರಕಾರನೇ ಮಾತಾಡೋಣ. ಅಂದರೆ ಒಂದು ಮನೆಯಲ್ಲಿ ಒಬ್ಬ ಮುದ್ದಾಗಿರೋ ಹುಡುಗ ಗಂಡು ನೋಡೋಕ್ಕೆ ಅಂದಾಗ, ಸಾಮಾನ್ಯವಾಗಿ ಮುದ್ದಾಗಿರೋ ಹುಡುಗ ತುಂಬ ಚೆನ್ನಾಗಿರ್ತಾನೆ, ಬಟ್ ಅವನಿಗೆ ತೋರಿಸೋ ಹೆಣ್ಣುಗಳೆಲ್ಲ ಚೆನ್ನಾಗಿರೋದಿಲ್ಲ. ಅದು ಎಲ್ಲರ ಮನೇಲಿ ನಡೆಯತ್ತೆ. ಏನೋ ಒಂದು ಕೊಂಕ ಹಾಕ್ತಾ ಇರ್ತಾನೆ, ಅಮ್ಮ ಆ ಹುಡುಗಿಗೆ ಮೂಗ್ ಸರಿ ಇಲ್ಲ, ಅಮ್ಮ ಈ ಹುಡುಗಿ ಕಿವಿಗೆ ವಾಲೆ ಹಾಕ್ಲಿಲ್ಲ, ಅಮ್ಮ ಆ ಹುಡುಗಿ ಬಂದಾಗ ನನ್ಗೆ ಯಾಕೋ ಡೌಟ್ ಇತ್ತು, ಅಮ್ಮ ತಿರ್ಗಾ ನಾನು ನೋಡಿದೆ, ನಾನು ಆಕ್ಚುಲಿ ಆ ಹುಡುಗಿಗಿನ್ನ ಅವ್ರ ತಂಗಿ ತುಂಬಾ ಚೆನ್ನಾಗಿದೆ. ಅಮ್ಮ ಆಕ್ಚುಲಿ ವಿಷಯ ಏನ್ ಗೊತ್ತಾ, ಅದು ಅವ್ರ ಮನೆಯಲ್ಲಿ ಅಲ್ಲಿ ಇನ್ನೊಬ್ರು ಬಂದು ನಿಂತಿದ್ರಲ್ಲ, ಅದು ಅವ್ರು ನಮ್ಮ ಕ್ಯಾಸ್ಟ್ ಅಲ್ಲ, ಆ ಹುಡುಗಿ ಅನ್ಕೊಂಡ್ಬಂದಿದ್ದೆ. ನಾರ್ಮಲ್ ಆಗಿ ಎಲ್ಲರೂ ನಡೆಯೋ ಅಂತ, ಎಲ್ಲರ ಮನೆಯಲ್ಲಿ ನಡೆಯುವಂತ ಒಂದು ಅದ್ಭುತವಾದ ಕಥೆನೇ ಈ ನಮ್ಮ ಲವ್ ರೆಡ್ಡಿ ಸಿನಿಮಾ. ನನಗೆ ಅನ್ಸಿದ್ದು, ಲೈಫ್ ಒಳಗಡೆ ಹೋದ್ನಲ್ಲ ನಾನು, ಲೈಫ್ ಒಳಗಡೆ ನಡೀತಾ ಇದೆಯಲ್ಲ ಅಂತ ಹೋದಾಗ ಎಸ್ ಆ ಹೀರೋ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.